ಸರ್ ಏನು ಹೇಳಿದ್ರು ದರ್ಶನ ಬೇಜಾರಲ್ಲಿದ್ದಾರೆ ಸರ್ ಭೇಟಿ ಮಾಡಿದ್ರಾ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲಿಲ್ಲ ಸರ್ ಭೇಟಿ ಮಾಡಿದ್ರಾ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲಿಲ್ಲ ಸರ್ ಏನು ಹೇಳಿದ್ರು ದರ್ಶನ ಬೇಜಾರಲ್ಲಿದ್ದಾರೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಚಿತ್ರದುರ್ಗ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪರಪ್ಪನಗರ ಕೇಂದ್ರ ಕಾರಾಗೃಹ ಸೇರಿ 12 ದಿನಗಳು ಕಳೆದಿವೆ. ಇದೀಗ ಒಬ್ಬೊಬ್ಬರೇ ನಟರು ಅವರನ್ನ ಕಾಣಲು ಆಗಮಿಸ್ತಾ ಇದ್ದಾರೆ. ಇಂದು ಉದಯೋನ್ಮುಖ ನಟ ಹಾಗೂ ದೂರದ ಸಂಬಂಧಿ ಅಂತ ಹೇಳಲಾಗುವಂತಹ ನಟ ಧನ್ವೀರ್ ಪರಪ್ಪನಗರ ಜೈಲು ಬಳಿ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಅವರ ಕಾರನ್ನ ಪೊಲೀಸ್ನವರು ಜೈಲಿನ ಮುಂಭಾಗಕ್ಕೆ ಬಿಡ್ಲಿಲ್ಲ. ನಂತರ ಅನುಮತಿ ಸಿಕ್ಕಿದ ನಂತರ ಕಾರನ್ನ ಇಲ್ಲೇ ಬಿಟ್ಟು ಧನ್ವೀರ್ ನಡೆದುಕೊಂಡು ಹೋಗಿ ದರ್ಶನ್ ರವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ದರ್ಶನ್ ಅವ್ರ ಭೇಟಿ ಕೇಳಿದ್ರೆ ಸರ್ ಇವತ್ತು ಮಾಧ್ಯಮಗಳು ಏನ್ ಮಾತನಾಡಿದ್ರಿ ಅಂತ ಕೇಳಿದಂತ ಪ್ರಶ್ನೆಗೆ ಜಾಸ್ತಿ ಮಾತನಾಡ್ಲಿಲ್ಲ, ನೋಡ್ಕೊಂಡ್ ಬಂದೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ತೆರಳಿದರು. ಸರ್ ಭೇಟಿ ಮಾಡಿದ್ರಾ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲಿಲ್ಲ ಸರ್ ಏನು ಹೇಳಿದ್ರು ದರ್ಶನ ಬೇಜಾರಲ್ಲಿದ್ದಾರೆ ಸರ್ ಭೇಟಿ ಮಾಡಿದ್ರಾ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲಿಲ್ಲ ಸರ್ ಏನು ಹೇಳಿದ್ರು ದರ್ಶನ ಬೇಜಾರಲ್ಲಿದ್ದಾರೆ ಇದೀಗ ಒಬ್ಬೊಬ್ಬರೇ ನಟರು ದರ್ಶನ್ ರವರನ್ನ ಕಾಣಲು ಪರಪ್ಪನಗರ ಕೇಂದ್ರ ಕಾರಾಗೃಹದತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರೇ ನಟರು ಆಗಮಿಸ್ತಾ ಇದ್ದಾರೆ. ಈ ಒಂದು ಬೇಟೆಗಳಿಂದ ದರ್ಶನ್ ರವರ ಮೇಲಿರುವಂತ ಅಭಿಮಾನ ಕಡಿಮೆ ಆಗಿಲ್ಲ ಅಂತ ತಿಳಿಸೋದು ಅಥವಾ ಅವರಿಗೆ ನೈತಿಕವಾಗಿ ಬೆಂಬಲ ಕೊಡೋದು ಕಾಲವೇ ನಿರ್ಧರಿಸಲಿದೆ. ಸರ್ ಭೇಟಿ ಮಾಡಿದ್ರಾ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲಿಲ್ಲ ಸರ್ ಏನು ಹೇಳಿದ್ರು ದರ್ಶನ ಬೇಜಾರಲ್ಲಿದ್ದಾರೆ ಮೊಬೈಲಿಂದ ಬಿಡ್ರಿ ಬನ್ನಿ ಸರ್ ಮೊಬೈಲು ಮಾತಾಡ್ತೀರಾ ಸರ್ ಭೇಟಿ ಮಾಡಿದ್ರಾ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲಿಲ್ಲ ಸರ್ ಏನು ಹೇಳಿದ್ರು ದರ್ಶನ ಬೇಜಾರಲ್ಲಿದ್ದಾರೆ ಮೊಬೈಲಿಂದ ಬಿಡ್ರಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.